ಧಾರಾವಾಹಿ ನಟಿಗೆ ಕಾಮುಕನಿಂದ ಲೈಂಗಿಕ ಕಿರುಕುಳ. ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳುಹಿಸಿ ಕಿರುಕುಳವನ್ನು ನೀಡಲಾಗಿದೆ. ನವೀನ್ ಎಂಬ ಫೇಸ್ಬುಕ್ ಐಡಿಯಿಂದ ಕೆಟ್ಟ ಮೆಸೇಜ್ಗಳನ್ನು ರವಾನಿಸಲಾಗಿದೆ. ನವೀನ್ಸ್ ಎಂಬ ಫೇಸ್ಬುಕ್ ಐಡಿಯಿಂದ ಕೆಟ್ಟ ಸಂದೇಶವನ್ನು ಕಳುಹಿಸಲಾಗಿದೆ, ಮೆಸೇಜ್ಗಳನ್ನು ಕಳುಹಿಸಲಾಗಿದೆ. ಕಳೆದ 3 ತಿಂಗಳಿಂದ ನಟಿಗೆ ಶುರುವಾಗಿತ್ತು ಈ ಲೈಂಗಿಕ ಕಿರುಕುಳ. ಬೇರೆ ಯಾವುದೋ ಒಂದು ಅಕೌಂಟಿಂದ, ನವೀನ್ಸ್ ಎಂಬ ಅಕೌಂಟಿಂದ ಕಿರುತೆರೆ ನಟಿಗೆ ಈಗ ಕೆಟ್ಟ ಸಂದೇಶವನ್ನು ರವಾನಿಸಲಾಗಿದೆ, ಲೈಂಗಿಕ ಕಿರುಕುಳ ನೀಡಲಾಗಿದೆ. ನಟಿ ಎಚ್ಚರಿಕೆ ಕೊಟ್ಟರೂ ನವೀನ್ನಿಂದ ಅಶ್ಲೀಲ ವಿಡಿಯೋ ರವಾನೆಯಾಗಿದೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಟಿಯಿಂದ ದೂರು ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಕಿರುತೆರೆ ನಟಿಗೆ ನವೀನ್ ಎಂಬಾತನಿಂದ ಲೈಂಗಿಕ ಕಿರುಕುಳ, ಅಶ್ಲೀಲ ಮೆಸೇಜ್ ರವಾನೆ ಮಾಡಿ ಈಗ ನಟಿ ಹೇಳೋದೇನು? ದೂರನ್ನ ದಾಖಲು ಮಾಡಿದರೆ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಮಧುಸೂದನ್, ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ಕಿರುತೆರೆ ನಟಿ ದೂರನ್ನ ಕೊಟ್ಟಿರುವಂತದ್ದು. ಆ ದೂರಿನನ್ವಯ ಆರೋಪಿಯನ್ನ ಬಂಧಿಸುವಲ್ಲಿ ಕೂಡ ಈಗಾಗಲೇ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಸೀರಿಯಲ್ಗಳಲ್ಲಿ, ಅಂದ್ರೆ ಕನ್ನಡ ಹಾಗೆ ತೆಲುಗು ಸೀರಿಯಲ್ನಲ್ಲಿ ನಟಿಸಿರುವಂತಹ ಕಿರುತೆರೆ ನಟಿಗೆ ಫೇಸ್ಬುಕ್ ನಲ್ಲಿ ನವೀನ್ ಅನ್ನುವಂತ ಮೆಸೇಜ್ ಅನ್ನ ಮಾಡ್ತಾ ಇರ್ತಾನೆ. ಮೊದಲು ಅಂದ್ರೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಅದಾದ ಬಳಿಕ ಮೆಸೆಂಜರ್ ನಲ್ಲಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ತನ್ನ ಗುಪ್ತಾಂಗದ ಫೋಟೋವನ್ನ ಕೂಡ ಕಳಿಸಿ ಆತ ವಿಕೃತಿಯನ್ನ ಮೆರೆದಿರುವಂತದ್ದು. ಆತನಿಗೆ ಅದೆಷ್ಟೇ ಬಾರಿ ವಾರ್ನ್ ಮಾಡಿದ್ರು ಕೂಡ ಆತ ಅದನ್ನ ಕೇಳೋದಿಲ್ಲ. ಅದಾದ ಬಳಿಕ ನಾಗರಬಾವಿಯ ಬಳಿ ಆತನನ್ನ ಮೀಟ್ ಮಾಡುವಂತಹ ಕೆಲಸವನ್ನ ಕೂಡ ನಟಿ ಮಾಡ್ತಾರೆ. ಮೀಟ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾರೆ. ಅಂದ್ರೆ ಈ ರೀತಿಯಾಗಿ ಮೆಸೇಜ್ ಮಾಡಬೇಡ, ನಂಗೆ ತೊಂದರೆ ಆಗ್ತಾ ಇದೆ ನಿನ್ನಿಂದ, ನನ್ಗೆ ಆಲ್ರೆಡಿ ಮದುವೆ ಆಗಿದೆ, ನನ್ನ ಗಂಡ ನನ್ನ ಮಗಳು ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನ್ ಈ ತರ ಮೆಸೇಜ್ ಮಾಡೋದ್ರಿಂದ ನಂಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ತನ್ನ ಸಮಸ್ಯೆಯ ಬಗ್ಗೆಯೂ ಕೂಡ ಆತನಿಗೆ ವಿವರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆತ ಅಲ್ಲಿಂದ ಮತ್ತೆ ತೆರಳಿ ಆಕೆಗೆ ನಿರಂತರವಾಗಿ ಮೆಸೇಜ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ ಬಳಿಕ ನಟಿಗೆ ಬೇರೆ ದಾರಿ ತೋರದೆ ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ಆ ಒಂದು ಪೇಜ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನವೀನ್ ಝೆಡ್ ಅನ್ನೋ ಪೇಜ್ ಇಂದ ಆತ ನಿರಂತರವಾಗಿ ಮೆಸೇಜ್ ಅನ್ನ ಮಾಡಿರುವಂತದ್ದು. ಪೊಲೀಸರು ಕೂಡ ಆತನನ್ನ ಹುಡುಕಾಟ ನಡೆಸಿದಾಗ ಆತ ಮೂಲತಃ ಕೇರಳದವನು, ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ವಾಸವಾಗಿದ್ದ ಪ್ರೈವೇಟ್ ಕಂಪನಿಯ ಒಂದರಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿ ಆತ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ಅದಾದ ಬಳಿಕ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಈಗಾಗಲೇ ಯಶಸ್ವಿಯಾಗಿರುವಂತದ್ದು. ಒಂದು ಹಂತದ ತನಿಖೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಮೀಟ್ ಮಾಡೋ ವರ್ಗೂ ಕೂಡ ಹೋಗಿದ್ರು ಅಂತಂದ್ರೆ ನಿಜಕ್ಕೂ ಕೂಡ ನಟಿಗೆ, ಅಂದ್ರೆ ಕಿರುತೆರೆ ನಟಿಗೆ ಈತ ಪರಿಚಯ ಇದ್ನ, ಈ ಹಿಂದೆ ಏನಾದ್ರೂ ಪರಿಚಯ ಇದ್ದಂತಹ ವ್ಯಕ್ತಿನ ಈತನ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.